ಹಚ್ತೀವಿ ಸಮಾಜಕ್ಕೆ, ಅದು ಆಗಬಾರ್ದು. ನಾವು ಒಬ್ಬರಿಗೆ ಸ್ಫೂರ್ತಿಯಾಗಿ ಬದುಕಬೇಕು, ಒಬ್ಬರನ್ನ ಹಾಳು ಮಾಡಿ ಬದುಕಬಾರ್ದು. ಅದು ಹುಡುಗ ಆಗಲಿ ಹುಡುಗಿನೇ ಆಗಿರಲಿ, ಹೆಣ್ಣು ಅಂದರೆ ದೇವ್ರು ಅಂತ ನೋಡ್ತೀವಿ. ಒಬ್ಬರಿಗೆ ಜೀವನ ಕೊಡಬೇಕು, ಒಬ್ಬರ ಜೀವನ ಹಾಳು ಮಾಡಬಾರ್ದು. ಎಷ್ಟೋ ಜೀವನ ಜೊತೆ ಆಟ ಆಡ್ತಿದ್ರೆ ಕೆಲವು ಹುಡುಗಿರು, ಎಲ್ಲ ಹುಡುಗಿರಿಗೆ ಹೇಳಲ್ಲ, ಕೆಲವು ಹುಡುಗಿರು ಮಾತ್ರ. ಪಾಪ ಯಾವುದೋ ಸೋಕಿಗೆ ಹೋಗಿ ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆಯಲ್ಲ ಹುಡುಗ. ಅವನ ಜೀವನದಲ್ಲಿ ಎಷ್ಟು ಆಸೆ ಕೊಟ್ಟಿರ್ತಾಳೆ ಗೊತ್ತವಳು, ನಾನು ಜೊತೆ ಹಿಂಗೆ ಬದುಕಬೇಕು, ನನ್ನ ಮಕ್ಕಳ ಮೇಲೆ ಇಂಥ ಹೆಸರಿಡಬೇಕು ಅಂತೆಲ್ಲ ಆಸೆ ಹುಡಿಸಿ, ಆಸೆಗೆ ಮಣಪಾಲ್ ಹೆಚ್ಚಿ ಅವ್ನ ಹಚ್ಚಿ ಇನ್ನೊಬ್ಬನ ಜೊತೆ ಮದುವೆಯಾಗಿ ಹೋಗ್ಬಿಡ್ತಾಳೆ. ಬಟ್ ಅವನ ಆಸೆಯಲ್ಲಿ ಕನಸಲ್ಲಿ ಕಾಣ್ತಿರೋ ಹುಡುಗ ಒಬ್ಬ ದೇವದಾಸ ಆಗಿ ಎಲ್ಲ ವಿಷ ಕೂಡ ಸಾಯ್ತಾನೆ, ಇಲ್ಲ ಗಟ್ಟಿದಾರವನ್ನೆಲ್ಲ ಬಾರಲ್ಲಿ ಕೂಡ ಸಾಯ್ತಾ ಇರ್ತಾರೆ. ಪಾಪ ಒಬ್ಬ ಜೀವನ ಹಾಳು ಮಾಡಿದ್ರೆ ನಿಮಗೆಲ್ಲ ಏನು ಸುಖ ಸಿಗುತ್ತಪ್ಪ ನಿಮಗೆಲ್ಲ? ಹುಡುಗಿರಾಗಲಿ ಹುಡುಗರಾಗಲಿ ಮಾಡಬಾರ್ದು. ಪ್ರೀತಿ ಅಂದರೆ ಅದಕ್ಕೊಂದು ಶಕ್ತಿ ಇದೆ. ಪ್ರೀತಿ ಅಂದರೆ ಒಂದೇ ಭಾವನೆ, ಆ ಭಾವನೆಗಳನ್ನ ಚೆನ್ನಾಗಿ ಬದುಕಬೇಕು. ದೊಡ್ಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದನ್ನ ನೋಡಿ ಬರೋರು ಇದಿರೋವ್ರಿಗೆ ಮಾತ್ರ ಇರ್ತಾರೆ. ಇದನ್ನ ನೋಡಿ ಬರೋಳು ನಾವು ಮಣ್ಣಾಗಿ ಮೇಲೋದ್ರು ಶಾಶ್ವತ ಜೊತೆಗಿರ್ತಾಳೆ. ಅದೇ ನಿಜವಾದ ಪ್ರೀತಿ. ಅದಕ್ಕೆ ಯೋಗರಾಜ್ ಕೊಟ್ಟರು ಡಿಫ್ರೆಂಟಾಗಿ ಕೊಟ್ಟವ್ರು ಸಿನಿಮಾ ನೋಡಿ. ಎಲ್ಲ ಫ್ರಾಡ್ ಮಾಡೋರು, ಆಮೇಲೆ ಜೀವನನೇ ಕಳ್ಕೊಳ್ಳೋರು, ನನಗೆ ಹೋಗ್ಬಿಟ್ಲು ನಂಗೆ ಜೀವನನೇ ಬೇಡ ಅನ್ನೋರು ಫಸ್ಟ್ ಬಂದು ಈ ಸಿನಿಮಾ ನೋಡಿ ಮನದಾಳ ಕಡಲು ಅಲ್ಲ, ಎಲ್ಲರೂ ಲವ್ವಲ್ಲಿ ಬ್ರೇಕಪ್ ಆಗಿ ಹಾಳಾಗೋಗಿರೋದು ರೂಪ್ಸ್ ಅಂತ ಕಡಲು ಇದು ಸಿನಿಮಾ. ಬಂದು ನೋಡಿ ಸಿನಿಮಾ.